ಹೆಲ್ಮೆಟ್ ಹಾಕದೇ ಇರೋದು, ಸೋಕಿಗೋಸ್ಕರ ಮೊಬೈಲ್ ಇಟ್ಕೊಳ್ಳೋದು. ಜನಸಾಮಾನ್ಯರನ್ನ ಹತೋಟಿ ತರಬೇಕು ಅಂದರೆ ಪೊಲೀಸ್ನವ್ರು ಇರಲೇಬೇಕು. ನೈಟ್ ನೋಡ್ರಿ ಎಷ್ಟು ಕುಡಿದ್ಬಿಟ್ಟು ಗಾಡಿಗಳೆಲ್ಲ ಎಷ್ಟಂತ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತದೆ. ಇದೆಲ್ಲ ಎಣ್ಣೆ ಹೊಡೆಯೋದ್ರಿಂದನೇ. ಜನಸಾಮಾನ್ಯವರಿಗೆ ಅದು ತಿಳುವಳಿಕೆ ಕಮ್ಮಿ. ಏನನ್ಸುತ್ತೆ? ನಮ್ಮ ಅನಿಸಿಕೆ ಏನಿಲ್ಲ, ಜನಗಳಿಗೊಂದು ಒಳ್ಳೇದಾಗಬೇಕು. ಈ ಪಾದಚಾರಿಗಳಿಗೆ ಈ ದ್ವಿಚಕ್ರ ವಾಹನಗಳಿಂದ ತುಂಬ ಪ್ರಾಬ್ಲಮ್ ಆಗ್ತದೆ. ಈ ಪೊಲೀಸ್ನವ್ರು ಹಿಡಿಬೇಕಾದ್ರೆ ಏನು ಮಾಡ್ತಾರೆ, ಅಲ್ಲಿ ಪೊಲೀಸ್ನವ್ರು ನಿಂತಿದ್ರೆ ಇವ್ರು ಏನು ಮಾಡ್ತಾರೆ, ಅಲ್ಲಿ ಪೊಲೀಸ್ನವ್ರ ಹೆಲ್ಮೆಟ್ ಹಾಕಿರಲ್ಲ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಸಡನ್ಲಿ ತಿರುಗಿಸ್ತಾರೆ. ಸರಿಯಾಗಿ ಬರೋ ಇರೋರ್ಗು ಅವ್ರಿಗೆ ತೊಂದರೆ ಆಗ್ತಾ ಇದೆ. ಅದೊಂದು ಪೊಲೀಸ್ನವರು ಕಟ್ಟುನಿಟ್ಟಿನ ಕ್ರಮ ತಗೊಂಡು, ಒಂದು ಶಿಸ್ತಿನ ಕ್ರಮ ಅಂದರೆ ಪೊಲೀಸ್ನವ್ರು ಇರ್ಬೋದು, ಆ ದ್ವಿಚಕ್ರ ವಾಹನಗಳಿರ್ಬೋದು, ವಾಹನ ಸವಾರರು ಇರ್ಬೋದು, ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋಅಪ್ ಮಾಡಬೇಕು. ಯಾರೇ ಆಗಲಿ ಎಲ್ಲರಿಗೂ ಏನಕ್ಕೂ ತೊಂದರೆ ಆಗಬಾರ್ದು. ಸುಮ್ಮನೆ ಆದ್ರೂ ಹೆಲ್ಮೆಟ್ ಹಾಕದೇ ಇರೋದು, ಸೋಕಿಗೋಸ್ಕರ ಮೊಬೈಲ್ ಇಟ್ಕೊಳ್ಳೋದು, ಮತ್ತು ಈ ಡ್ರೈವಿಂಗ್ ಮಾಡುವಾಗ ಮೊಬೈಲ್ಗಳಲ್ಲಿ ಇಟ್ಕೊತಾರೆ. ಅದು ಪ್ರಾಬ್ಲಮ್ ಆಗ್ತಾಯಿದೆ. ಅಲ್ಲ ಸುಧಾರಣೆ ಅಂದರೆ ಪೊಲೀಸ್ನವ್ರು ಇದ್ರೇ ಅದು. ಪೊಲೀಸ್ನವ್ರು ಇಲ್ದಿದ್ರೆ ಆಗಲ್ಲ. ಜನಸಾಮಾನ್ಯರನ್ನ ಹತೋಟಿ ತರಬೇಕು ಅಂದರೆ ಪೊಲೀಸ್ನವ್ರು ಇರಲೇಬೇಕು. ಓಕೆ, ಈ ರೋಡ್ ಸೈಡಲ್ಲಿ ಗಾಡಿ ನಿಲ್ಸಿದ್ರೆ ಎತ್ಕೊಂಡು ಹೋಗ್ತಿದ್ರು. ಅವಾಗ ಟೈಗರ್ ಒಂದು ಗಾಡಿ ಬರ್ತಾ ಇತ್ತು. ಟೈಗರ್ ಬರ್ತಾಯಿತ್ತು. ಅವರು ಹೋಟ್ಲಿಗಿರ್ಬೋದು, ಅಂಗಡಿಗಿರ್ಬೋದು, ಶಾಪಿಂಗ್ ಇರ್ಬೋದು, ಅವ್ರು ಮಾಮೂಲಿ ಬರ್ತಾರಲ್ವಾ, ಎಲ್ಲಿ ಅಂದ್ರೆ ಅಲ್ಲಿ ನಿಲ್ಲಿಸ್ತಾರೆ. ಅವ್ರ ಕೆಲಸ ಆಗ್ಬೇಕಷ್ಟೇ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅದು ಆಲೋಚನೆ ಮಾಡಲ್ಲ. ಅದೆಲ್ಲ ನೋಡಿ ಮಾಡಬೇಕು. ಓಕೆ, ಮತ್ತೆ ಸ್ಟಾರ್ಟ್ ಮಾಡಬೇಕು. ಮತ್ತು ಇವ್ರು ಹೆಲ್ಮೆಟ್ಗಳು ಹಾಕೋದು, ಟೂ ವೀಲರ್ಗಳು ಆಕ್ಸಿಡೆಂಟ್ ಆಗೋದು, ಮತ್ತು ಕಾರುಗಳು ಓನೀಸ್ಗೆ ಎಲ್ಬಡ್ ಹಾಕೊಂಡಿರ್ತಾರೆ. ಮೊನ್ನೆ ಎಡೂರಲ್ಲೇ ಒಂದಾಯಿತು, ಡ್ರೈವಿಂಗ್ ಮಾಡ್ತಾನೆ ಅವರೇ ಲೇಡೀಸ್ ಕೆಳಗೆ ಸಿಕ್ಕಾಕೊಬಿಟ್ರು. ಅವರು ಡ್ರೈವಿಂಗ್ ಬಂದಿಲ್ಲ ಅಂದ್ರೂ ರೋಡಿಗೆ ಒಂದು ಗಾಡಿ ತಂದುಬಿಟ್ಟಿರ್ತಾರೆ. ಅದನ್ನೆಲ್ಲ ನೋಡಬೇಕು. ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ, ಗಾಡಿಗಳು ಕರೆಕ್ಟಾಗಿ ಹೆಲ್ಮೆಟ್ ಹಾಕ್ತಾರಾ, ಎಲ್ಲ ಫಾಲೋಅಪ್ ಮಾಡಬೇಕು. ಸಮಸ್ಯೆ ಆಗಲ್ವಾ ಟೋ ಮಾಡ್ಕೊಂಡು ಹೋಗ್ಬಿಟ್ರೆ ಪೊಲೀಸರು ಗಾಡಿಗಳು ಸೈಡಲ್ಲಿ? ಥ್ರೋಯಿಂಗ್ ಅಂತಲ್ಲ, ಅದಕ್ಕೆ ತಕ್ಕಂತೆ ಶಿಕ್ಷೆ. ಇವ್ರು ತಪ್ಪು ಮಾಡಿದ್ರಿಗೆ ಶಿಕ್ಷೆ ಕೊಡಬೇಕು. ಬರೀ ಟೋಯಿಂಗ್ ಮಾಡಿದ್ರೆ ಥ್ರೋಯಿಂಗ್ ಅಲ್ಲ, ನಾನೇ ಆಗಲಿ, ನಾನು ತಪ್ಪು ಮಾಡೋದು ನನಗೆ ಶಿಕ್ಷೆ. ಅವಾಗ ಏನಾಗುತ್ತೆ, ಬೇರೆಯವ್ರಿಗೂ ಭಯ ಆಗುತ್ತೆ. ಇರಪ್ಪ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಕೊಟ್ಟಿದ್ದಾರೆ, ನಾವು ತಪ್ಪು ಮಾಡಿದ್ರೆ ನಮಗೂ ಶಿಕ್ಷೆ ಆಗ್ಬೋದು ಅನ್ನೋದು ಜನಸಾಮಾನ್ಯರಲ್ಲಿ ಒಂದು ಪೊಲೀಸ್ ಅನ್ನೋದು ಭಯ ಇರಬೇಕು. ಏನು ಶಿಕ್ಷೆ ಕೊಡ್ಬೋದು ಸರ್ ಅದಕ್ಕೆ? ದಂಡನೇ, ಇನ್ನೇನು ಶಿಕ್ಷೆ? ಫೈನೇ ಕಟ್ತಾರಲ್ಲ ಎಲ್ಲ. ನಾರ್ಮಲ್ ಫೈನೇ. ಇವಾಗ ಡಿ ಕೇಸ್ಗಳು ನೈಟ್ ನೋಡ್ರಿ ಎಷ್ಟು ಕುಡಿದ್ಬಿಟ್ಟು ಗಾಡಿಗಳೆಲ್ಲ ಎಷ್ಟಂತ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತದೆ. ಇದೆಲ್ಲ ಎಣ್ಣೆ ಹೊಡೆಯೋದ್ರಿಂದನೇ. ಇವಾಗ 12 ಗಂಟೆ ರಾತ್ರಿವರೆಗೂ, 1 ಗಂಟೆ ರಾತ್ರಿವರೆಗೂ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ. ಅದರಿಂದನೇ ಎಣ್ಣೆ ಹೊಡೆದ್ಬಿಟ್ಟೆ ವಾಹನ ಸವಾರರು ಈ ಥರ ಎಲ್ಲ ಅನಾಹುತಗಳ ಕಾರಣ. ಓಕೆ, ರೋಡ್ ಸೈಡ್ ಪಾರ್ಕಿಂಗ್ ಮಾಡೋದು ಸಮಸ್ಯೆ ಆಗಲ್ವಾ? ರೋಡ್ ಸೈಡ್ ಪಾರ್ಕಿಂಗ್ ಅಂತ ಹೇಳಿದ್ರೆ ಪಾರ್ಕಿಂಗ್ ಇರೋ ಕಡೆ ಪಾರ್ಕಿಂಗ್ ಮಾಡ್ಕೋಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲಂದ್ರೆ ಅಲ್ಲಿ ಗಾಡಿಗಳು ನಿಲ್ಲಿಸ್ಬಿಡೋದು, ಪಬ್ಲಿಕ್ ತೊಂದರೆ ಕೊಡೋದು, ಅವೆಲ್ಲ ಮಾಡಬಾರ್ದು. ಒಂದಷ್ಟು ಜನ ಹೇಳ್ತಾರೆ ಈ ಟೋಯಿಂಗ್ ಮಾಡ್ಕೊಂಡು ಹೋಗೋದ್ರಿಂದ ಗಾಡಿಗಳು ಸ್ಕ್ರಾಚ್ ಆಗುತ್ತೆ, ಅದಕ್ಕೆ ಬೇಡ ಅಂತ ಇದ್ದಾರೆ. ಅದು ಕ್ರಾಚಸ್ ಆಗೋದು ಅವರು ವಾಹನ ಸವಾರರಿಗೆ, ಅವ್ರ ಓನರ್ಗಳಿಗೆ ಅದು ಇರಬೇಕು. ನನ್ನ ಗಾಡಿಯಲ್ಲಿ ನಿಲ್ಸಿದ್ರೆ ಥ್ರೋಯಿಂಗ್ ಮಾಡ್ತಾರೆ, ನನ್ನ ಗಾಡಿ ಕ್ರಾಚಸ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಬೇಡಪ್ಪ. ನಾನು ಒಂದು ಸೇಫ್ಟಿ ಸ್ಥಳ ಅಂದರೆ ಒಂದು ನಿಗದಿತ ಸ್ಥಳಗಳು ಅಂತ ಇರ್ತವೆ ಪಾರ್ಕಿಂಗು, ಆ ಸ್ಥಳದಲ್ಲಿ ಹಾಕ್ಬಿಟ್ಟು ಅವ್ರು ಶಾಪಿಂಗ್ ಮಾಡ್ಬೋದು, ಇಲ್ಲ ಆಸ್ಪತ್ರೆಗೆ ಹೋಗೋದು, ಮತ್ತೊಂದು ಮಗದೊಂದು ಅವ್ರ ಇಷ್ಟ, ಅದು ಅವ್ರ ಪರ್ಸ್ನಲ್ಲು, ಅವೆಲ್ಲ ಮಾಡ್ಬೋದು. ಎಲ್ಲೋ ಒಂದು ಸೇಫ್ಟಿ ಜಾಗ ಮಾಡಿಬಿಟ್ಟು ಇವತ್ತೊಂದು ಅರ್ಧ ಗಂಟೆ ಲೇಟ್ ಆದ್ರೂ ಪಬ್ಲಿಕ್ ತೊಂದರೆ ಆಗಲ್ಲ, ಅವ್ರಿಗೂ ತೊಂದರೆ ಆಗಲ್ಲ. ಈ ಮೇನ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಇವಾಗ ನಾನು ಗಾಡಿನ ತರಬೇಕು, ಇಲ್ಲ ಅಡ್ಡಾಗಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿರ್ತದೆ. ಅದೊಂದು ಫೋನ್ ನಂಬರ್ ಇರಲ್ಲ, ತುಂಬ ತೊಂದರೆ ಆಗ್ತಾ ಇರ್ತದೆ. ಇಲ್ಲ ಒಂದು ಲಾರಿನೇ ಬಂತು, ಬಸ್ಸೋ ಬಂತು, ಅವ್ರಿಗೆಲ್ಲ ತುಂಬ ತೊಂದರೆಗಳಾಗ್ತಾ ಇರ್ತದೆ. ಒಂದು ನಿಗದಿತ ಸ್ಥಳಗಳು ಅಂತ ಇರ್ತವೆ. ಇವಾಗ ಎಲ್ಲ ಕಡೆ ಪಾರ್ಕಿಂಗ್ಗಳೆಲ್ಲ ಇದೆ. ಆ ಪಾರ್ಕಿಂಗ್ ಸ್ಥಳದಲ್ಲಿ ಗಾಡಿ ಪಾರ್ಕಿಂಗ್ ಮಾಡಲಿ, ಅವ್ರವ್ರ ಪರ್ಸ್ನಲ್ ಏನೇನು ಕೆಲಸಗಳನ್ನು ಮುಗಿಸ್ಕೊಂಡು ಬರಲಿ. ರೋಡ್ ಸೈಡಲ್ಲಿ ಅಂತ ಹೇಳಿದ್ರೆ ರೋಡ್ ಸೈಡಲ್ಲಿ ನಿಲ್ಲಿಸಲೇಬಾರ್ದು. ಇವಾಗ ಆಂಬುಲೆನ್ಸ್ ಹೋಗ್ತದೆ, ರೋಡ್ ಸೈಡಲ್ಲಿ ಯಾವುದೋ ಒಂದು ಪಾರ್ಕಿಂಗ್ ಮಾಡಿಬಿಟ್ಟಿರ್ತಾರೆ, ಕಾರು, ಟೂ ವೀಲರು, ಒಂದು ಲಾರಿನೋ ಬಸ್ಸು, ಆಂಬುಲೆನ್ಸ್ ಬರುತ್ತೆ ಅರ್ಜೆಂಟು, ಅವ್ರು ಹೋಗ್ಬೇಕು ಅಂದರೆ ಇದರಿಂದ ಸಮಸ್ಯೆ. ಟ್ರಾಫಿಕ್ ಜಾಮ್ ಮಾಡಿರ್ತದೆ, ಮತ್ತು ಕ್ಲಿಯರ್ ಮಾಡೋಕ್ಕಾಗಲ್ಲ, ಆಂಬುಲೆನ್ಸಿಗೆ ಜಾಗ ಸಿಗಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು. ನಾವೇ ಪೊಲೀಸ್ನವರೇ ಕೆಲಸ ಅಲ್ಲ, ಜನಸಾಮಾನ್ಯವರನ್ನು ಪ್ರತಿಯೊಬ್ಬರಿಗೂ ಬುದ್ಧಿ ಅಂತ ಇದ್ಬಿಟ್ಟು ನಾವೆಲ್ಲರಿಗೂ ಬೇರೆಯವ್ರಿಗೆ ತೊಂದರೆ ಕೊಡೋದು ಬೇಡಪ್ಪ, ನಾವು ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡೋಣ, ನಮ್ಮಿಂದ ತೊಂದರೆ ಆಗೋದು ಬೇಡ ಅಂತ ನನ್ನಿಂದ ಹಿಡಿದು ಪ್ರತಿಯೊಬ್ಬ ಪಬ್ಲಿಕ್ನು ಈ ಥರ ಮನ್ಸು ಬಂದುಬಿಟ್ರೆ ಪೊಲೀಸ್ನವರು ಆರಾಮಾಗಿ ಇದ್ಬಿಡ್ತಾರೆ. ಈ ಪೊಲೀಸ್ನವರು ಇವ್ರದ್ದೇನು ಗೊತ್ತಾ, ಜನಗಳು ಅವರವರು ಅನುಕೂಲ ತಕ್ಕಂತೆ ಈ ಥರ ಟ್ರಾಫಿಕ್ ಜಾಮ್ ಆದರೂ ಪರವಾಗಿಲ್ಲ. ಒಬ್ಬರು ನೋಡ್ತೀರಿ, ನಾನೇ ನೋಡ್ತೀನಿ, ಗಾಡಿ ಓಡಿಸ್ಕೊಂಡು ಹೋಗುವಾಗ ಆಂಬುಲೆನ್ಸ್ ಬಂದ್ರೂ ಜಾಗ ಕೊಡಲ್ಲ. ಆಟೋದವ್ರು ಇರ್ಬೋದು, ಈ ಕಾರ್ಗಳು ಇರ್ಬೋದು, ಸುಮ್ಮನೆ ಆಂಬುಲೆನ್ಸ್ ಬಂತ ಅಯ್ಯೋ ದಿನ ಬರ್ತಾನೆ ಇರ್ತದೆ ಆಂಬುಲೆನ್ಸು, ನಾನು ಜಾಗ ಕೊಟ್ಟು ಸಾಕಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೋಯ್ತಾ ಇರ್ತಾರೆ. ಆಂಬುಲೆನ್ಸ್ ಮಾಮೂಲಿ ಸೈರನ್ ಹೊಡಿತಾನೆ ಇರುತ್ತೆ. ಈ ಥರ ಎಲ್ಲ ಇರುತ್ತೆ. ಜನದಲ್ಲಿ ಬುದ್ಧಿ ಇರಬೇಕಷ್ಟೇ. ಇದು ನನ್ನ ಒಂದು ಜಾಗ, ನನ್ನ ದೇಶ, ನನ್ನ ಒಂದಿದು, ನನ್ನ ನಾಡು, ಇದು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವೊಂದು ತಿಳುವಳಿಕೆ ಬರ್ಬೇಕು ಜನಗಳಲ್ಲಿ. ಇನ್ನು 1900 ಅಲ್ಲ, 1800ನೇ ಇಸ್ವಿ ಥರದ್ರೆ ಇನ್ನೂ ದಡ್ಡ ತಂದಿಲ್ಲ ಅವ್ರು. ಇಷ್ಟೆಲ್ಲ ನಾಗರಿಕತೆ ಬಂದು
ಇಷ್ಟೆಲ್ಲ ಸೈನ್ಸ್ ಎಲ್ಲ ಫಾರ್ವರ್ಡ್ ಎಲ್ಲ ಆಗಿ ಇದ್ರೂ ಜನಸಾಮಾನ್ಯವರಿಗೆ ಅದು ತಿಳುವಳಿಕೆ ಕಮ್ಮಿ. ನಂದೇ ನಡಿಬೇಕು, ಬೇರೆಯವ್ರು ಯಾರು ಬರೋಬೇಡ, ನಾನೇ ಹೋಗ್ಬೇಕು, ನಂದೇ ನಡಿಬೇಕು, ಈ ರೀತಿ ಎಲ್ಲ ಇದೆ ಜನಗಳಿಗೆ. ಸರಿ ಮಾಡ್ಕೋಬೇಕು. ಎಲ್ಲ ಸರಿ ಮಾಡ್ಬೇಕು. ಜನಗಳ ಕೈಯಲ್ಲಿದೆ, ಕಾನೂನು ಇರುತ್ತೆ, ಕಾನೂನು ಅವರು ಪಾಲನೆ ಮಾಡ್ತಾ ಇರ್ತಾರೆ, ಅವ್ರದ್ದೇನು ತಪ್ಪಲ್ಲ. ಜನಗಳಲ್ಲಿ ಅದಂತೂ ಒಂದು ಇದು ಬರಬೇಕು, ಏನು ಒಳ್ಳೆ ಆಲೋಚನೆಗಳು ಬರಬೇಕು. ಆವಾಗಲೇ ಸಮಾಜ ಉದ್ಧಾರ ಆಗೋಕೆ ಒಂದು ಕಾರಣ. ಥ್ಯಾಂಕ್ ಯು. ಬೀಟ್ಲೆಸ್ ಕರ್ನಾಟಕ.